ನಮಸ್ತೆ, ವೆಲ್ಕಮ್ ಟು ಒನ್ ಮೋರ್ ಮಿನಿ ಬ್ಲಾಗ್. ಇನ್ನು ಪಾವನಿ ಕಾಲೇಜ್ ಹೋಗೋ ಅಷ್ಟೊತ್ತಿಗೆ ನನಗೆ ಸಣ್ಣ ಪುಟ್ಟ ಕ್ಲೀನಿಂಗ್ ಕೆಲಸಗಳೇನಾದರೂ ಇದ್ದರೆ ಮಾಡ್ಕೊಟ್ಬಿಟ್ಟು ಹೋಗ್ತಾಳೆ. ಹಾಗೆ ಇನ್ನು ಇವತ್ತು ಟಿಫನ್ಗೆ ದೋಸೆ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ನಾನೊಂದು ಕೆಂಪು ಚಟ್ನಿನ ಮಾಡ್ತೀನಿ, ಅದು ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ಅದನ್ನು ಮಾಡೋದಕ್ಕೆ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಡ್ತಿದ್ದೀನಿ. ಒಂದು ಸುಮಾರು ಅರ್ಧ ಗಂಟೆ ನೆನೆಸ್ಬೇಕಾಗತ್ತೆ ಅದನ್ನು. ಅಷ್ಟೊತ್ತಿಗೆ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಸೊ ಈ ರೆಸಿಪಿ ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಈಗ ಇದು ಮೆಣಸಿನ್ಕಾಯಿ ಚೆನ್ನಾಗಿ ನೆಂದಿದೆ. ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ಆ್ಯಸ್ ಯೂಶುವಲ್ ದೋಸೆ ಹಾಕ್ತೀವಲ್ಲ, ಅದ್ರ ಮೇಲೆ ಈ ಚಟ್ನಿನ ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಇವತ್ತು ನಾನು ತುಪ್ಪದ ದೋಸೆನ ಮಾಡ್ತಿದ್ದೆ. ಸ್ವಲ್ಪ ತುಪ್ಪ ಜಾಸ್ತಿ ಆಗೋಗ್ಬಿಟ್ಟಿದೆ. ರೆಗ್ಯುಲರ್ ಆಗಿ ಅಷ್ಟೊಂದು ತುಪ್ಪ ಹಾಕೋದಿಲ್ಲ ನಾನು. ಸೊ ಮಸಾಲ ದೋಸೆ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಮತ್ತು ಈ ಚಟ್ನಿನ ನಾವು ಫ್ರಿಜ್ಜಲ್ಲಿ ಬೇಕಾದರೆ 1 ತಿಂಗಳು 1.5 ತಿಂಗಳು ಸ್ಟೋರ್ ಮಾಡ್ಕೊಬೋದು. ನಮ್ಮ ಮನೇಲಿ ಒಂದು 20 ಡೇಸ್ಗೆಲ್ಲ ಇದು ಖಾಲಿ ಆಗೋಗ್ಬಿಡತ್ತೆ. ಖಾಲಿ ಆದಂಗೆ ನಾನು ರೆಗ್ಯುಲರ್ ಆಗಿ ಇದನ್ನು ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.